ಪೋಸ್ಟ್. ಟು ಶ್ರೀ ನಂಜುಂಡಿ, ಕೇರ್ ಆಫ್ ಪುರುಷೋತ್ತಮ್ ರಾವ್. ಓ, ಮಾವಂದು. ಮಾವ, ಮಾವ, ಏನ್ ಲಕ್ಷ್ಮಿ? ನಿನ್ಗೊಂದು ಇನ್ವಿಟೇಷನ್ ಬಂದಿದೆ. ನಿಮಾನ್ಸ್ನ ಪ್ರಮುಖ ಮನಶಾಸ್ತ್ರಜ್ಞ ಡಾಕ್ಟರ್ ನರಸಿಂಹನ್ ರವರ ಹುಟ್ಟು ಹಬ್ಬದ ಸಲುವಾಗಿ ನಿಮಗೆ ಆದರದ ಸ್ವಾಗತ. ನರಸಿಂಹನ್ ಅವ್ರ ಹುಟ್ಟಬ್ಬನಾ? ದಿನಾಂಕ 21/10/88. ಸ್ಥಳ ನಿಮಾನ್ಸ್ ರಂಗಮಂದಿರ. ನೋಡಿ, ಆ ವಾರ್ಡ್ ನಂಬರ್ 2 ನಲ್ಲಿರೋ ಪೇಷಂಟ್ಗೆ ಟೈಮ್ ಟು ಟೈಮ್ ಔಷಧಿ. ಹಲೋ ಡಾಕ್ಟರ್. ಹಾಯ್, ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂಡ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾರಿಗೆ? ನನಗ? ಇವತ್ ನಿಮಗ್ ತಾನೆ ಹುಟ್ಟಬ್ಬ. ಹುಟ್ಟದಬ್ಬನ? ಯಾರು ಹೇಳಿದ್ದು? ಮತ್ತೆ ಈ ಕಾರ್ಡು? ಅಯ್ಯೋ, ಯಾರೋ ಫೂಲ್ ಮಾಡಿದಾರೆ ನಿಮ್ಮನ್ನ. ಅಲ್ಲ, ಹೆಸರು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗೇ ಇದೆಯಲ್ಲ, ಯಾರು ಮಾಡಿಸಿದ್ದಿದ್ದನ್ನ? ನಾನೇ ಮಾಡಿದ್ದು. ಅದೇನು ನೀವು ನನ್ ಹುಟ್ಟದಬ್ಬ ಮಾಡ್ತಿರೋದು? ಇವನ್ನ ನೇರವಾಗಿ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು. ನಾನ್ ಕರೆದ್ರೆ ಬರೋಲ್ಲ, ಇವನೇ ಇಲ್ಲಿಗೆ ಬರ್ಲಿ ಅಂತ ಈ ಉಪಾಯ ಮಾಡಿದ್ದು. ಏನ್ ಸಮಾಚಾರ? ಅಲ್ರಿ, ನೀವ್ ತಾನೇ ಇವನಿಗೆ ಟ್ರೀಟ್ಮೆಂಟ್ ಮಾಡಿದ್ದು. ಎಸ್. ಆರ್ ಯು ನಾಟ್ ಅಶೆಪ್ಟ್ ಟು ಅಕ್ಸೆಪ್ಟ್ ಇಟ್? ಅವತ್ ನನ್ ಕೈಲಿ ಏನ್ ಹೇಳಿದ್ರಿ? ಇವನು ಸಂಪೂರ್ಣವಾಗಿ ಗುಣವಾಗಿದ್ದಾನೆ ಅಂತ ತಾನೆ? ಇವನು ಗುಣವಾಗಿದ್ಯಾ? ಇವನು ಸರಿಯಾಗಿದ್ದಾನಾ? ಮನೇಲಿ ಹುಚ್ಚುಚ್ಚಾಗಿ ಆಡ್ತಾನೆ, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾನೆ. ನಿಜಾನ ಮಿಸ್ಟರ್ ನಂಜುಂಡಿ? ನೀವೇ ನೋಡ್ತಾ ಇದ್ರಲ್ಲ ಸರ್, ಬಾಯಿಗೆ ಬಂದಾಗ ಮಾತಾಡ್ತಿರೋದು ನಾನಾ ಇವಳ? ಯಾರ್ದೋ ಹುಟ್ಟಬ್ಬ ಅಂತ ಕಾರ್ಡ್ ಪ್ರಿಂಟ್ ಮಾಡಿಸ್ಬಿಡ್ತಾಳೆ, ಯಾರಿಗೋ ಕಳಿಸ್ಬಿಡ್ತಾಳೆ. ಮೊನ್ನೆ ಇದ್ದಕ್ಕಿದ್ದಾಗೆ ನನಗೂ ಅವಳಿಗೂ ಮದುವೆ ಅಂತ ಕಾರ್ಡ್ ಪ್ರಿಂಟ್ ಮಾಡಿಸಿ ಮನೆ ಹತ್ರ ಸಾವಿರಾರು ಜನ ಸೇರೋ ಹಾಗೆ ಮಾಡಿ ಅವಸ್ಥೆ ಪಡಿಸ್ಬಿಟ್ಲು. ಈ ಕಡೆ ಟಿವಿ ಹೊಡಿತಾಳೆ, ಆ ಕಡೆ ರೇಡಿಯೋ ಹೊಡಿತಾಳೆ, ಈ ಕಡೆ ಗ್ಲಾಸ್ ಹೊಡಿತಾಳೆ. ಸದ್ಯ ನಮ್ ತಲೆ ಹೊಡಿಲಿಲ್ಲ, ನಮ್ ಪುಣ್ಯ. ಸರ್, ನಿಮ್ಮೊಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇವಳನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಸರ್. ಏನಂದೆ? ನನ್ನ ನನ್ನ ಹುಚ್ಚಿ ಅಂತೇನೋ? ನೋಡ್ದ ಹೀಗೆ ಹೀಗೆ ಡಾಕ್ಟ್ರೇ. ಬಾಯ್ಸ್, ಎಸ್ ಸರ್, ಹಿಡ್ಕೊಂಡ್ರ ಅವಳನ್ನ. ಯಾವ ಹೇಳಿ? ವಾರ್ಡ್ ನಂಬರ್ 5. ನನ್ ಹುಚ್ಚ ಅಂತ್ಯಾ? ಮಾಡ್ತೀನಿ ತಡಿ. Hello, 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 my dear friends, come here. Hello, come here, come fast. I'll tell you important news. Hello, come here, come. Friends, ನಿಮ್ಗೊಂದು ವಿಷಯ ಗೊತ್ತಾ? ನಮ್ ದೇವಿ, ಐ ಮೀನ್ ಯೋರ್ ಕ್ಲಾಸ್ಮೇಟ್, ಅವಳಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ಈಗ ತಾನೇ ಅವಳನ್ನ ನಿಮಾನ್ಸ್ಗೆ ಅಡ್ಮಿಟ್ ಮಾಡ್ಬಿಟ್ಟು ಬಂದೆ. ಐ ಮೀನ್ ಮೆಂಟಲ್ ಹಾಸ್ಪಿಟಲ್. ನಮ್ ದೇವಿ ನಿಮ್ಗೆಲ್ಲ ಎಷ್ಟೇ ಅವಮಾನ ಮಾಡಿದ್ರು ಅದಕ್ಕೆ ಕ್ಷಮಿಸ್ಬಿಡಿ. ಎಷ್ಟೇ ಆದ್ರೂ ಅವಳು ನಿಮ್ ಕ್ಲಾಸ್ಮೇಟ್. ಈಗ ಅವಳಿಗೆ ನಿಮ್ ಸಿಂಪತಿ ಬೇಕಾಗಿದೆ. ದಯವಿಟ್ಟು ಒಂದ್ಸಲ ಹಾಸ್ಪಿಟಲ್ ಬಂದು ಅವಳನ್ನ ನೋಡ್ಕೊಂಡು ಹೋಗಿ. ದೇವಿ ಅವ್ರು ಯಾವ ವಾರ್ಡ್ ಅಲ್ಲಿ ಇದ್ದಾರೆ? 5ನೇ ನಂಬರ್ ವಾರ್ಡ್ ನಲ್ಲಿ ಇದ್ದಾರೆ. ಎಷ್ಟು ಜನ ಒಟ್ಟಿಗೆ ಬಿಡಕ್ಕಾಗಲ್ಲ, ಒಬ್ಬೊಬ್ಬರೇ ಹೋಗಿ. ಪ್ಲೀಸ್, ಒಬ್ಬೊಬ್ಬರೇ ಹೋಗಿ. ದೇವಿ, ನಿಮ್ಗೀಗಾಗ್ಬಾರ್ದಾಗಿತ್ತು ಕಣೆ. ದೇವ್ರು ನಿನ್ ಒಳ್ಳೇದ್ ಮಾಡ್ತಾನೆ ಬಿಡೆ. ನೀವೇನು ಯೋಚನೆ ಮಾಡ್ಬೇಡಿ, ನೀವ್ ಇಲ್ಲಿಂದ ಹೊರಗ್ ಬರೋ ಬಹಳ ಹುಷಾರಾಗಿ ಬರ್ತೀರಾ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಇಷ್ಟು ದಿನ ನಿನ್ ಸೌಂದರ್ಯದಿಂದ ಎಲ್ರಿಗೂ ಹುಚ್ಚಿರಿಸ್ತಾ ಇದ್ದೆ, ಈಗ ನೀನೇ ಹುಚ್ಚಿಯಾಗಿ ಮಲಗ್ಬಿಟ್ಟಿದ್ಯಲ್ಲೇ. ದೇವಿ, ಐ ಆಮ್ ವೆರಿ ಸಾರಿ. ಬರ್ತೀವಿ ದೇವಿ. ವಿ ಫೀಲ್ ವೆರಿ ಸಾರಿ. ಸ್ಪೀಡಿ ರಿಕವರಿ ದೇವಿ. Mr. Nanjundi, we have tested everything. Nothing to worry. Is it? Thank you very much, doctor. ನನ್ನ ಮಗಳಿಗೆ ಏನಾಗಿದೆ ಡಾಕ್ಟ್ರೆ? ಈ ಹುಚ್ಚು ಹೋಗಲ್ವಾ?
ಯಾರು ಹೇಳಿದ್ರು ಹೋಗಲ್ಲ ಅಂತ. ಧೈರ್ಯವಾಗಿರಿ ಮಿಸ್ಟರ್ ನಂಜುಂಡಿ. ಇವಳು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ದೇ ಇರೋದ್ರಿಂದ ಇವಳಿಗೆ ಹೀಗಾಗಿದೆ. ಇನ್ಮೇಲೆ ಯಾರೂ ಇವಳಿಗೆ ಎದುರು ಮಾತಾಡಬೇಡಿ. ಏನ್ ಕೇಳಿದ್ರು ಇಲ್ಲ ಅಂತ ಹೇಳಬೇಡಿ. ಯಾವುದೇ ಕಾರಣಕ್ಕೂ ಇವಳು ಕೋಪ ಬರದಾಗ ನೋಡ್ಕೊಳ್ಳಿ. ಹಾಗೆ ಆಗ್ಲಿ ಸರ್. ಎಸ್ ಮಿಸ್ಟರ್ ಪುರುಷೋತ್ತಮ ರಾವ್, ನಾಳಿದ್ದು ನೀವು ನನ್ನನ್ನು ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿ. ಐ ಹ್ಯಾವ್ ಟು ಗಿವ್ ಯು ಸಮ್ ಅಡ್ವೈಸ್. ನೌ ಯು ಕ್ಯಾನ್ ಟೇಕ್ ಹರ್. ದೇವಿ ಬಾಮ್ಮ ಹೋಗೋಣ. ಬಾ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ 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 ಮಾ. ಡಾಕ್ಟ್ರೇ, ಪರ್ಸನಲ್ ಆಗಿ ಮಾತಾಡ್ಬೇಕು, ಬಂದ್ ನೋಡಿ ಅಂದ್ರಲ್ಲ. ನನ್ನ ಮಗಳಿಗೆ ಏನಾಗಿದೆ ಡಾಕ್ಟ್ರೆ? ಹೆದರ್ಕೊಳ್ಳೋಂಥದ್ದೇನೂ ಆಗ್ಲಿಲ್ಲ. ನಿಮ್ಮ ಮಗಳಿಗೆ ಏತಿ ಅಂತಂದ್ರೆ ಪ್ರೀತಿ ಅಂತ ಹೇಳೋ ಸ್ವಭಾವ. ನೀವು ನಿಮ್ಮ ಮಗಳನ್ನ ಬೆಳೆಸೋದ್ರ ಜೊತೆಗೇನೆ ಅಹಂಕಾರನೂ ಬೆಳೆಸ್ಬಿಟ್ಟಿದ್ದೀರಿ. ಇದರಿಂದಾಗಿ ಅವಳು ಯಾರ ಜೊತೆನೂ ಸೇರದೆ ಒಂಟಿ ಮರ್ದಾಗಿದ್ಬಿಟ್ಟಿದ್ದಾಳೆ. ಈ ಒಂಟಿತನನೇ ಇವತ್ತಿನ ದಿವಸ ಹೀಗೆಲ್ಲ ಆಗೋದಕ್ಕೆ ಕಾರಣ. ಇದನ್ನೇ ಮನೋವಿಜ್ಞಾನಿಗಳು ಉಗ್ರ ವಿಭ್ರಾಂತಿ ಅಥವಾ ಸ್ಕಿಜೋಫ್ರೇಮಿಯಾ ಅಂತಾರೆ. ಅದಕ್ಕೆ ಔಷಧಿ? ಮದುವೆ. ಯಾವ ಹುಡುಗನ್ ತೋರಿಸಿದ್ರು ಮದುವೆನೇ ಆಗೋದಿಲ್ಲ ಅಂತಾಳಲ್ಲ ಡಾಕ್ಟ್ರೆ? ಮಾಡ್ಕೋಬೇಕು ಅನ್ನೋ ಆಸೆ ಅವಳಿಗಿದೆ. ಆದ್ರೆ ಈಗೋ ಅಡ್ಡಿ ಮಾಡ್ತಾ ಇದೆ. ಪ್ರಾರಂಭದ ದೆಸೆಲಿರೋದ್ರಿಂದ ಅಂತ ಹೆದರಿಕೆ ಏನೂ ಇಲ್ಲ. ಬಟ್ ಇದನ್ನ ಹೀಗೆ ಬಿಟ್ಕೊಂಡು ಹೋದ್ರೆ ಆ ಒಂಟಿತನ ಅನ್ನೋ ಭಾವನೆ ಜಾಸ್ತಿ ಆಗ್ತಾ ಆಗ್ತಾ ಬೇರೆ ತರನೇ ತಿರ್ಕೋಬಹುದು. ಇದನ್ನ ಹೇಳೋದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರೆಸಿದ್ದು. ಆದಷ್ಟು ಬೇಗ ಮದುವೆ ಮಾಡಿದ್ರೆ ಬೆಟರ್. ರೀ, ಅಂಗೈಲ್ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿಯೋ ಹಾಗೆ ನಾವ್ಯಾಕೆ ಅಲ್ಲಿ ಇಲ್ಲಿ ಗಂಡು ಹುಡುಕ್ಬೇಕು? ನಮ್ ನಂಜುಂಡಿಗೆ ನಮ್ ದೇವಿನ ಯಾಕೆ ಕೊಡ್ಬಾರ್ದು? ಅವನು ಅನುಕೂಲವಾಗೇ ಇದ್ದಾನೆ, ಓದಿದಾನೆ, ವಿದ್ಯಾವಂತ, ಬುದ್ಧಿವಂತ. ನಂಜುಂಡಿ ನಮಗ್ ಹೊಂದ್ಕೊಂಡ್ಯಾನೆ, ಆದ್ರೆ ದೇವಿಗೆ ಹೊಂದ್ಕೋಬೇಕಲ್ಲ. ಅವನು ಅವಳು ಎಣ್ಣೆ ಸಿಗಕಾಯಿ ಇದ್ದ ಹಾಗೆ. ಇಬ್ರಿಗೂ ಮದುವೆ ಮಾಡಿ ದೇವಿಗೆ ಹುಚ್ಚು ಜಾಸ್ತಿ ಆದ್ರೆ ಬೇಡ ಕಣೆ. ಹಾಗಾದ್ರೆ ನಾಳೆನೆ ನಾನು ಹೋಗಿ ಶಾಸ್ತ್ರಿಗಳು ನೋಡ್ತೀನಿ. ಏನಮ್ಮ, ನಾನು ಆಗಲೇ ಎಷ್ಟೋ ಗಂಡುಗಳನ್ನು ತೋರಿಸ್ತೆ ದೇವಿಗೋಸ್ಕರ. ಒಂದೊಂದು ಗಂಡನ್ನು ಒಂದೊಂದು ರೀತಿ ಬೇಡ ಅಂತ ರಿಫ್ಯೂಸ್ ಮಾಡಿ ಕಳಿಸಿದ್ದಾಳೆ. ಎಷ್ಟೋ ಗಂಡುಗಳನ್ನು ಅವಮಾನ ಕೂಡ ಮಾಡಿದ್ದಾಳೆ ನಿಮ್ಮ ಮಗಳು. ಮತ್ತೆ ನಾನು ಗಂಡು ನೋಡು ಅಂತ ಹೇಳ್ತಿದ್ದೀರಲ್ಲ, ಇದು ಹೇಗೆ ಅಂತ. ಆ ಟೈಮೇ ಬೇರೆ, ಈ ಟೈಮೇ ಬೇರೆ. ಈಗ ದೇವಿ ತುಂಬಾ ಬದಲಾಯಿಸಿದಾಳೆ. ಈಗ ನಾವು ಅವಳ ಮದ್ವೆ ಮಾಡ್ಲೇಬೇಕು. ಅವಳ ಮದ್ವೆ ಆಗದೆ ಅವಳ ತಂಗಿರಿಗೆ ಮದ್ವೆ ಮಾಡೋ ಹಾಗೇ ಇಲ್ಲ. ಅದಕ್ಕೋಸ್ಕರ ನೀವೊಂದು ಗಂಡು ನೋಡ್ಕೊಟ್ರೆ ಪುಣ್ಯ ಬರುತ್ತೆ. ದೇವಿನ ಒಪ್ಸೋ ಭಾರ ನಂದು. ನೋಡಮ್ಮ, ಮೈಸೂರು ಮೈಲಾರಯ್ಯನವ್ರ ಮಗ ಡಾಕ್ಟರ್ ಶಶಿಧರ್ ಅಂತ ಅಮೆರಿಕಾದಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನೆ. ಒಳ್ಳೆ ಜನ. ಹುಡುಗ ಬರೋಬರ ಇಂಡಿಯಾಗೆ ಬರ್ತಾ ಇದ್ದಾನೆ. 18ನೇ ತಾರೀಕು ಅಶೋಕ ಹೋಟೆಲ್ ಇಳ್ಕೋತಾನೆ. ನೀವು ಒಪ್ಪೋದಾದ್ರೆ ದೇವಿನ ನೋಡು ಅಂತೀನಿ. ಹುಡುಗ ಅಮೆರಿಕಾದಲ್ಲಿದ್ದಾನ? ಹೌದು ರೀ. ಹುಡುಗನ ಹೆಸರು ಶಶಿಧರ್ ಅಂತೆ, ಡಾಕ್ಟರ್ ಅಂತೆ. ಬರೋವರ ಅವ್ರ ತಂದೆ ತಾಯಿಗಳ ಜೊತೆ ಇಂಡಿಯಾಗ್ ಬರ್ತಾ ಇದ್ದಾನಂತೆ. ಅಶೋಕ ಹೋಟ್ಲಲ್ಲಿ ಇಳ್ಕೋತಾರಂತೆ. ಸದ್ಯ ದೇವ್ರು ಅಷ್ಟ್ರ ಮಟ್ಟಿಗೆ ದಾರಿ ತೋರ್ಸದ್ನಲ್ಲ. ಅಶೋಕ ಹೋಟೆಲ್ ಇಳ್ಕೋತಾನ. ನಮಸ್ಕಾರ. ಯಾರು? ನಾವು ಕಲ್ಕಟ್ಟ ಇಂದ ಬಂದಿದೀವಿ. ಎದುರು ರೂಮಲ್ಲೇ ಇದೀವಿ. ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವೇ ತಾನೇ ಅಮೆರಿಕಾ ಇಂದ ಬಂದಿರೋ ಡಾಕ್ಟರ್ ಶಶಿಧರ್? ಹೌದು. ಹಾಗಾದ್ರೆ ಸರಿ. ಅಮೆರಿಕಾ ಇಂದ ಬಂದಿರೋರು. ಓ, ನಮ್ ಡ್ಯಾಡಿ ಕೈಯಲ್ಲಿ ನಿಲ್ಲಕ್ಕಾಗಲ್ಲ. ಹೌದೌದು. ಪರಮಾತ್ಮ. ದಿಸ್ ಇಸ್ ಮೈ ಫಾದರ್ ಮಿಸ್ಟರ್ ವಕ್ರತುಂಡ. ಮೈ ಸನ್ ಚಕ್ರಧರ, ನನ್ ಮಗ. ಇವರು ನಿಮ್ ಫಾದರ? Yes, he is my mother's husband and also my stepmother's husband. ಸಿಗರೇಟ್? ನೋ ಥ್ಯಾಂಕ್ಸ್. Daddy. ಸಲಿಗೆ ಅಂತ ಬೆಳೆಸ್ಬಿಟ್ಟೆ ಅದಕ್ಕೆ. ಏನ್ ಈ ಊರ್ಗೆ ಬಿಸ್ನೆಸ್ ಮೇಲೆ ಬಂದಿದ್ದೀರಾ? ನನಗೆ ಹೆಣ್ಣು ನೋಡಕ್ ಬಂದಿದ್ದೆ.
ಡ್ಯಾಡಿ ನನ್ನ ಮಗನಿಗೆ ಹೆಣ್ಣು ನೋಡಕ್ ಬಂದಿದ್ದೆ. ನೋಡಿದ್ರ ಒಪ್ಪಿಗೆ ಆಯ್ತಾ? ಹೇಗೆ ಒಪ್ಪಿಗೆ ಆಗತ್ತೆ? ಹುಡುಗಿ ಏನೋ ನೋಡಕ್ಕೆ ತಿದ್ದಿದ್ ಗೌರಿ ಇದ್ದಾಗಿದ್ದಾಳೆ. ಅಂದ ನೋಡಿ ನಾನು ಬೆರಗಾದೆ. ಆಮೇಲೆ ಗೊತ್ತಾಗಿದ್ದು ಆ ಹುಡುಗಿಗೆ ತಲೆ ಸರಿ ಇಲ್ಲ ಅಂತ. ಆಡು ಅಂದ್ರೆ ಅಂತ ಕತ್ತೆ ತರ ಅನ್ಕೋತಾಳೆ. ನಮ್ಮಪ್ಪನ್ ತಲೆ ಮೇಲೆ ಕಾಫಿ ಸುರಿದ್ಬಿಟ್ಟು ಆಮೇಲೆ ಅವ್ರ ಅಪ್ಪ ಪುರುಷೋತ್ತಮ್ ರಾಯ ರೇಗಿದ್ಮೇಲೆ ಸುಮ್ನೆ ಆದ್ಲು ಅಲ್ವಾ? ಯಾವ ಪುರುಷೋತ್ತಮ ರಾವ್? ಅಮೃತ ಬ್ರಿವರೀಸ್ ಪ್ರೊಪ್ರೈಟ್ರು. ಅವ್ರಿಗೆ 3 ಜನ ಹೆಣ್ಮಕ್ಳು, ಅದ್ರಲ್ಲಿ ಯಾರಿಗೂ ಹುಚ್ಚು? ಅದೇ ದೊಡ್ಡ ಮಗ್ಳಿಗೆ, ಮಿಕ್ಕಿ ಇಬ್ಬರಿಗೆ ಆಗ್ಲೇ ಕಂಡು ಗೊತ್ತಾಗ್ಬಿಟ್ಟಿದೆ. ನೀವು ಹೆಣ್ಣು ನೋಡಕ್ ಬಂದಿದ್ರ ಅಂತ ಗೊತ್ತಾಯ್ತು. ಅಕ್ಕಪಕ್ಕ ವಿಚಾರಿಸಿ ಹುಡುಗಿ ಲಕ್ಷಣ ತಿಳ್ಕೊಂಡು ಆಮೇಲೆ ಒಪ್ಪಿಗೆ ಕೊಡಿ. ಇಲ್ದಿದ್ರೆ ಮೋಸ ಹೋಗ್ಬಿಡ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ ಬಂದ್ವಿ. ನಾವೇನ್ ಬರ್ತೀವಿ? ಬರ್ತೀಯಾ? ನಡಿಯೋ ನಡಿಯೋ ನಡಿಯೋ. ಬನ್ನಿ. ಮುಖ್ಯವಾದ ವಿಷಯನೇ ಒಂದು ಹೇಳಕ್ ಮರ್ತೋಗ್ಬಿಟ್ವಿ. ಆ ಹುಡುಗಿ ಹುಚ್ಚಾಸ್ಪತ್ರೆಯಲ್ಲಿ ಬೇರೆ ಇದ್ಲಂತೆ. ಜ್ಞಾಪಕ ಇಟ್ಕೊಳ್ಳಿ, ಹುಚ್ಚಾಸ್ಪತ್ರೆ, ನಿಮ್ಯಾನ್ಸು, ಲೂಲು. ಬನ್ನಿ ಡ್ಯಾಡಿ ಹೋಗೋಣ. ನಡಿಯೋ ಮಗನೇ ಚಕ್ರ. ಬನ್ನಿ ಡ್ಯಾಡಿ ವಕ್ರ. ಈಗಿನ ಕಾಲದಲ್ಲಿ ಯಾರು ನಂಬೋಕ್ಕಾಗಲ್ಲ. ತಗೊಂಡೋಗಿ ಎಕ್ಸ್ರೇ ಡಿಪಾರ್ಟ್ಮೆಂಟ್. ಹಲೋ, ಡಾಕ್ಟರ್ ಶ್ರೀಶೈಲನ್ ಇಯರ್. ಹಲೋ, ನಾನು ಮೈಸೂರು ಮೈಲಾರಯ್ಯ ಮಾತಾಡೋದು. ಓಹೋ ಯಾವಾಗ ಬಂದೆ ಅಮೆರಿಕದಿಂದ? ಮೊನ್ನೆ ಬಂದೆ ಕಣಯ್ಯ. ಓಹೋ, ಪುರುಷೋತ್ತಮ ರಾಯರ ಮಗಳ. ಹಾ. 1 ದಿವಸ ಅಡ್ಮಿಟ್ ಆಗಿದ್ಲು. ನಥಿಂಗ್ ಟು ವರಿ. ಅವತ್ತಿನ ದಿವಸನೇ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ವಿ. ಐ ಸಿ. ಓಕೆ ಥ್ಯಾಂಕ್ ಯು. 1 ದಿವಸ ಇಲ್ಲಿ ಇದ್ಲು ಅಂತ ಹೇಳ್ತಾನೆ. 1 ದಿವಸ ಇದ್ರೇನು 1 ಗಂಟೆ ಇದ್ರೇನು, ಹುಚ್ಚಾಸ್ಪತ್ರೆಯಲ್ಲಿ ಇದ್ಲು ಅಂದ್ಮೇಲೆ ಆಯ್ತಲ್ಲ. ಸೀತಮ್ಮ. ಓಹೋ, ಶಾಸ್ತ್ರಿಗಳು, ಬನ್ನಿ. ಏನ್ ವಿಷಯ? ನಾನು ಏನ್ ತಪ್ಪು ಮಾಡಿದೆ? ಯಾತಕ್ಕೋಸ್ಕರ ನನ್ನ ಮೇಲೆ ಈ ರೀತಿ ಸೇರ್ತಿಸ್ಕೊಂಡ್ರಿ? ನನ್ನ ಕಸುಬಿಗೆ ಅವಮಾನ ಮಾಡ್ಬಿಟ್ರಿ. ಏನ್ ಹೇಳ್ತಾ ಇದ್ದೀರಾ? ಎಷ್ಟೋ ವರ್ಷದಿಂದ ನನ್ನ ಸ್ನೇಹಿತರು, ಅವ್ರು ನನಗೆ ಬೇಕಾದವರು. ನಿಮ್ಗೊಂದು ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾನು ಆಸೆ ಪಟ್ರೆ ಊಟಕ್ಕೆ ಕಲ್ಲ ಹಾಕ್ಬಿಟ್ರಲ್ಲಮ್ಮ ನೀವು. ನಾನೇನ್ ಮಾಡ್ದೆ ಶಾಸ್ತ್ರಿಗಳೇ? ನೀವ್ ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ ಮಗಳು ಮೆಂಟಲ್ ಆಸ್ಪತ್ರೆಯಲ್ಲಿ ಇದ್ದಂತೆ? ನಿಜ ತಾನೆ? ನಿಮ್ಮ ಮಗಳು ಹುಚ್ಚಿ ಅನ್ನೋದನ್ನ ಮುಚ್ಚಿಟ್ಕೊಂಡು ಗುಟ್ಟಾಗಿ ಯಾರು ಕುತ್ತಿಗೆಗಾರು ಕಟ್ಬೇಕು ಅಂತ ನೋಡ್ತೀರಾ? ಇಷ್ಟು ದಿನ ನಿಮ್ ಮಗಳು ಎಲ್ಲಾ ಗಂಡುಗಳನ್ನ ತಿರಸ್ಕಾರ ಮಾಡ್ತಾ ಇದ್ಲು. ಈಗ ಇಡೀ ಗಂಡು ಜಾತಿನ ಅವಳು ದೂರ ಆಡ್ತಾರೆ. ಬರ್ತೀರಿ ಸ್ವಾಮಿ, ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಿ. ನೋಡಿದ್ಯಮ್ಮ, ನಿನ್ನ ಹಠ, ನಿನ್ನ ಮೊಂಡುತನ ಕಡೆಗೆ ಯಾವ ಸ್ಥಿತಿಗೆ ತಂತು. ಹೆತ್ತ ಹೊಟ್ಟೆಗೆ ಬೆಂಕಿ ಸುರಿದು ಬಿಟ್ಟಿಯಲ್ಲ. ಇನ್ನು ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗಲ್ಲ. ಅದ್ರ ಪರಿಣಾಮ ಏನು ಅಂತ ನಿನಗೆ ಈಗ ಗೊತ್ತಾಗಲ್ಲ ಕಣೆ. ಇನ್ನೊಂದು 5 ವರ್ಷ ಆಗಿ ಕೆನ್ನೆ ಮೇಲೆ ಸುಕ್ಕು ಬೀಳುತ್ತಲ್ಲ, ಆಗ ಗೊತ್ತಾಗುತ್ತೆ ನಿನಗೆ. ಆಗ ನೀನೇ ಹೋಗಿ ಬೇಡ್ಕೊಂಡ್ರು ಯಾವ ಗಂಡು ನಿನ್ ಕಡೆ ತಿರುಗು ನೋಡಲ್ಲ. ಕೊನೆಗೆ ಸಾಯೋ ಕಾಲದಲ್ಲಿ 1 ಲೋಟ ನೀರ್ ಕೊಡೋರು ಇಲ್ದೆ ಒದ್ದಾಡ್ತೀಯಲ್ಲ, ಆಗ ಗೊತ್ತಾಗುತ್ತೆ ನಿನಗೆ ನಿನ್ನ ದುರಹಂಕಾರ ತಂದ್ಕೊಟ್ಟು ಹುಡುಗರೆ ಏನು ಅಂತ. ಇನ್ನ ನಿನಗೋಸ್ಕರ ಲಕ್ಷ್ಮೀ ಸರಸ್ವತಿ ಮದುವೆ ಮುಂದಕ್ಕೆ ಹಾಕಲ್ಲ. ಅವರಾದ್ರೂ ಮದ್ವೆ ಆಗಿ ಸುಖವಾಗಿ ಬಾಳ್ಲಿ, ನೀನು ಹೀಗೆ ಬಿದ್ದಿರು. ಇನ್ಮೇಲೆ ಬದುಕಿರೋ ಪ್ರತಿ ನಿಮಿಷನು ನಿಟ್ಟುಸ್ರು ಬಿಡ್ತಾ ನರಳ್ತಾ ಇರೋದೇ ನಿನ್ ಗತಿ. ನಿನ್ನಂತ ಮಗಳನ್ನ ಹೆತ್ತ ತಪ್ಪಿಗೆ ಸಂಕಟ ಪಡೋದೆ ನಮ್ ಗತಿ ಕಡೆ. ಹೆತ್ತ ಹೊಟ್ಟೆಗೆ ಬೆಂಕಿ ಸುರಿದು ಬಿಟ್ಟಿಯಲ್ಲ. ಇನ್ನು ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗಲ್ಲ. ಅದ್ರ ಪರಿಣಾಮ ಏನು ಅಂತ ನಿನಗೆ ಈಗ ಗೊತ್ತಾಗಲ್ಲ ಕಣೆ. ಇನ್ನೊಂದು 5 ವರ್ಷ ಆಗಿ ಕೆನ್ನೆ ಮೇಲೆ ಸುಕ್ಕು ಬೀಳುತ್ತಲ್ಲ, ಆಗ ಗೊತ್ತಾಗುತ್ತೆ ನಿನಗೆ. ಆಗ ನೀನೇ ಹೋಗಿ ಬೇಡ್ಕೊಂಡ್ರು ಯಾವ ಗಂಡು ನಿನ್ ಕಡೆ ತಿರುಗು ನೋಡಲ್ಲ. ಕೊನೆಗೆ ಸಾಯೋ ಕಾಲದಲ್ಲಿ 1 ಲೋಟ ನೀರ್ ಕೊಡೋರು ಇಲ್ದೆ ಒದ್ದಾಡ್ತೀಯಲ್ಲ, ಆಗ ಗೊತ್ತಾಗುತ್ತೆ ನಿನಗೆ ನಿನ್ನ ದುರಹಂಕಾರ ತಂದ್ಕೊಟ್ಟು ಹುಡುಗರೆ ಏನು ಅಂತ. ಇನ್ನ ನಿನಗೋಸ್ಕರ ಲಕ್ಷ್ಮೀ ಸರಸ್ವತಿ ಮದುವೆ ಮುಂದಕ್ಕೆ ಹಾಕಲ್ಲ. ಅವರಾದ್ರೂ ಮದುವೆ ಆಗಿ ಸುಖವಾಗಿ ಬಾಳ್ಲಿ.